ಅಚ್ಚವಾದ ಜಿಪುಡತನಕ್ಕೆ ಸ್ವಚ್ಛವಾದ ನಿದರ್ಶನ 2 ಅಂತಸ್ತಿನ ಬಿಲ್ಡಿಂಗ್ನಲ್ಲಿರುವ ಶ್ಯಾಮಲಾ. ಹೆಸರಿಗೆ ಧನವಂತಳು, ಕೊಡುವುದರಲ್ಲಿ ಮಹಾಜಿಪುಣಿ. ಆದರೂ ಅವಳ ಸೊಸೆ ಆಮನಿ ಸಾಹಸ ಮಾಡಿ ಕೇಳುತ್ತಾಳೆ, ಅತ್ತೆ ಹೇಳು ಸೊಸೆ, ಏನ್ ಬೇಕು? ಅದೇ ಅತ್ತೆ, 2 ದಿನದಲ್ಲಿ ಕಾರ್ತಿಕ ಮಾಸ ಶುರುವಾಗುತ್ತಲ್ಲ, 1 ತಿಂಗಳು ಮನೆಯಲ್ಲಿ ದೀಪವಿಡಬೇಕು, ಶಿವಾಲಯದಲ್ಲಿ ದೀಪವಿಡಬೇಕು, ಪ್ರಸಾದ ಮಾಡಬೇಕು, ಬಾಳೆಹಣ್ಣು ಇಡಬೇಕು. ದುಡ್ಡು ಕೊಟ್ರೆ ಪೂಜಾ ಸಾಮಾನಿನ ಅಂಗಡಿಗೆ ಹೋಗಿ ಸಾಮಗ್ರಿ ತಂದ್ಕೋತೀನಿ ಎಂದು ಕೇಳುತ್ತಲೇ ಶ್ಯಾಮಲ ಎಲ್ಲದಕ್ಕೂ ಚಕ ಲೆಕ್ಕ ಹಾಕಿಕೊಂಡು, ಅಮ್ಮೋ, ಈ ಕಾರ್ತಿಕ ಮಾಸ ನನ್ ಮನೆನ ದೋಚಿ ಹೋಗೋ ಹಾಗಿದೆ. ಸೊಸೆ ಕೈನಲ್ಲಿ ದುಡ್ಡ? ನೋನೋ, ಅದಕ್ಕೆ ನನ್ ಮನಸ್ಸು ಒಪ್ಕೊಳ್ಳಲ್ಲ, ನಾನೇ ಹೋಗಿ ತಗೊಂಡ್ಬರ್ತೀನಿ ಎಂದುಕೊಂಡು ಮೇಲಕ್ಕೆ ಸೊಸೆ ಹತ್ರ, ಅಯ್ಯೋ ಸೊಸೆ, ನೀನು ಚಿಕ್ಕ ಹುಡುಗಿ, ನಿನ್ನ ನೋಡಿ ಶಾಪ ಅವನು ಮೋಸ ಮಾಡ್ತಾನೆ, ಹೆಚ್ಚು ರೇಟ್ ಹೇಳ್ತಾನೆ, ನಾನ್ ಹೋಗಿ ತಗೊಂಡ್ಬರ್ತೀನಿ ಸೊಸೆ. ಅಂದ್ರೆ ಏನ್ ಬೇಕೋ ಒಂದು ಪೇಪರ್ ಮೇಲೆ ಬರ್ದ್ ಕೊಡಲ್ಲ ಅತ್ತೆ? ಬೇಡ ಕಣೆ ಸೊಸೆ, ಕಾರ್ತಿಕ ಮಾಸದಲ್ಲಿ ಹೇಗೆ ಪೂಜೆ ಮಾಡ್ತಾರೋ ಅದಕ್ಕೆ ಬೇಕಾದ ಸಾಮಾನುಗಳೇನೋ ನನಗ್ ಗೊತ್ತು. ನೀನು ಮನೆ ಹತ್ರನೇ ಇರು ಸೊಸೆ, ನಾನು ಹೋಗಿ ಸಾಮಾನು ತಗೊಂಡ್ಬರ್ತೀನಿ. ನಾನು ಕೂಡ ಜೊತೆಯಾಗಿ ಬರ್ತೀನಿ ಅತ್ತೆ. ಮನೆ ಹತ್ರ ಇದ್ದು ಏನ್ ಮಾಡ್ತೀನಿ ಹೇಳಿ? ಇಬ್ರು ಹೋದ್ರೆ ಆಟೋದಲ್ಲಿ ಹೋಗ್ಬೇಕು ಸೊಸೆ, ಆಟೋದವನು 200-300 ಕೇಳ್ತಾನೆ, ನೀನ್ ಬೇಡ ಬಿಡು. ಮತ್ತೆ ನಮ್ಗೆ ಕಾರಲ್ಲಿರುವಾಗ ಆಟೋದಲ್ಲಿ ಹೋಗೋದೇನೆ ಕತೆ, ಕಾರಲ್ಲೇ ಹೋಗೋಣ. ಅಮ್ಮೋ, ನಮ್ ಕಾರ ಬೇಡ ಸೊಸೆ, ನಮ್ ಕಾರು ಮೊದಲೇ ಪೆಟ್ರೋಲನ್ನ ನೀರ್ ಕುಡಿದ ಹಾಗೆ ಕುಡಿಯುತ್ತೆ, ಅದಕ್ಕೆ ನಮ್ ಕಾರ್ ಬೇಡ, ಆಟೋ ಕೂಡ ಬೇಡ. ನೀನು ಮನೆ ಹತ್ರನೇ ಇರು, ನಾನು ಯಾರೋ ಒಬ್ರನ್ನ ಲಿಫ್ಟ್ ಕೇಳ್ಕೊಂಡು ಪೂಜಾ ಸಾಮಾನು ತಗೊಂಡು ಮತ್ತೊಬ್ರ ಹತ್ರ ಲಿಫ್ಟ್ ಕೇಳಿ ಬರ್ತೀನಿ. ಆದ್ರೆ ಇಬ್ಬರಿಗಾದ್ರೆ ಯಾರು ಲಿಫ್ಟ್ ಕೊಡಲ್ಲ ಸೊಸೆ. ಅದೆಲ್ಲ ಅತ್ತೆ, ನೀನು ಮನೆ ಹತ್ರನೇ ಇರು ಸೊಸೆ, ನಾನು ಹೋಗಿ ಪೂಜಾ ಸಾಮಾನು ತಗೊಂಡ್ಬರ್ತೀನಿ, ಹೋಗಿ ಬುಟ್ಟಿ ತಗೊಂಬಾ ಹೋಗು ಎಂದು ಹೇಳುತ್ತಲೇ ಆಮನಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಶ್ಯಾಮಲಾ ಹೊರಗೆ ಬರುತ್ತಾಳೆ. ಆಮನಿ ಬುಟ್ಟಿ ತೆಗೆದುಕೊಂಡು ಹೊರಗೆ ಬಂದು ಶ್ಯಾಮಲಾಳಿಗೆ ಕೊಡುತ್ತಾಳೆ. ಮನೆ ಹತ್ರ ಜಾಗ್ರತೆ ಸೊಸೆ, ನಾನು ಬರುವವರೆಗೂ ಅಡಿಗೆ ಮಾಡಬೇಡ ಎಂದು ಶ್ಯಾಮಲಾ ಹೊರಟು ಹೋಗುತ್ತಾಳೆ. ಈ ಕಾರ್ತಿಕ ಮಾಸವೆಲ್ಲ ನಮ್ಮ ಜಿಪುಣಿ ಅತ್ತೆ ನನ್ನ 1 ತಿಂಗಳು ಪೂಜೆ ಮಾಡೋದಕ್ಕೆ ಬಿಡ್ತಾಳೋ ಇಲ್ವೋ ನೋಡ್ಬೇಕು ಎಂದುಕೊಳ್ಳುತ್ತಾ ಮನೆಯ ಹೊರಗೆ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಆಮನಿ ಹತ್ರಕ್ಕೆ ಆ ಊರಿನಲ್ಲಿ ಬಹಳ ಪರಿಚಯವಿರುವ ಸರಳ ಬರುತ್ತಾಳೆ. ಹೊರಗೆ ಇದ್ಯಾ? ನನ್ಗಾಗಿ ಎದುರು ನೋಡ್ತಾ ಇದ್ಯಾ? ಹೌದು ಸರಳ, ನಾನು ಪೂಜಾ ಸಾಮಾನಿಗಾಗಿ ಬರ್ತಾ ಇಲ್ವೇ, ನೀನೇ ಹೋಗು. ಪೂಜಾ ಸಾಮಾನಿಲ್ಲದೆ ಕಾರ್ತಿಕ ಮಾಸ ಪೂಜೆ ಹೇಗೆ ಮಾಡ್ತೀಯೇ? ನಮ್ಮತ್ತೆ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ತಗೊಂಡ್ಬರ್ತಾಳೋ, ಎಷ್ಟೆಲ್ಲ ತಗೊಂಡ್ಬರ್ತಾಳೋ ನನ್ಗೇನು ಅರ್ಥವಾಗ್ತಾ ಇಲ್ಲ. ನಿಮ್ಮ ಜಿಪುಣಿ ಅತ್ತೆ ನಾನು ಹೇಳಿದ ಹಾಗೆ ತಗೊಂಡ್ಬರ್ತಾಳೆ ನೋಡು ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಸರಿಯಾಗಿ ಆಗಲೇ ಶ್ಯಾಮಲಾ ಒಂದು ಬಾಳೆಹಣ್ಣಿನ ಗಾಡಿ ಹತ್ರ ಹೋಗ್ತಾಳೆ. ಏನಪ್ಪಾ, ಡಜನ್ ಹಣ್ಣು ಹೇಗೆ ಕೊಡ್ತಾ ಇದೀಯಾ? ಡಜನ್ 100 ರೂಪಾಯಿ ತಾಯಿ ಎಂದು ಹೇಳುತ್ತಲೇ ಶ್ಯಾಮಲಳ ಕಣ್ಣು ಚಕ್ರದ ಹಾಗೆ ತಿರುಗುತ್ತೆ. ಎಷ್ಟು ಡಜನ್ ಬೇಕು ತಾಯಿ? ಇಲ್ಲಿ ನೋಡಪ್ಪ, ನಾನು ಹಣ್ಣಿನ ವ್ಯಾಪಾರ ಮಾಡೋದಕ್ಕೆ ಕೇಳ್ತಾ ಇಲ್ಲ. ಕಾರ್ತಿಕ ಮಾಸ ಅಲ್ವಾ, ಮನೆಯಲ್ಲಿ ಸೊಸೆ ಪೂಜೆ ಮಾಡ್ಕೋತಾಳೆ, ಅದಕ್ಕೆ ಹಣ್ಣು ಬೇಕು, ಹೇಗೆ ಕೊಡ್ತೀಯೋ ಹೇಳು. ಕಾರ್ತಿಕ ಮಾಸ ಆಗಿದ್ರಿಂದನೇ ತಾಯಿ ಇಷ್ಟು ರೇಟು, ನೀವು ಕೇಳಿದ್ದೀರಾ, ಆದ್ರಿಂದ 90 ರೂಪಾಯಿ ಮಾಡ್ಕೊಂಡು ಕೊಡಿ. ಸರಿ, ಇಲ್ಲೇ ಇರ್ತೀಯಲ್ಲ, ಇರು, ನಾನು ಕೆಲವು ಪೂಜಾ ಸಾಮಾನು ತಗೊಂಡ್ಬಂದ ಮೇಲೆ ಬಂದು ತಗೊಂತೀನಿ ಎಂದು ಹೇಳಿ ಒಂದು ಹಣ್ಣು ತೆಗೆದುಕೊಳ್ಳುತ್ತಾಳೆ. ಅದನ್ನು ನೋಡಿ, ಓ ತಾಯಿ, ಆ ಹಣ್ಣು ಅಲ್ಲೇ ಇಟ್ಬಿಡಿ, ತಿಂದು ನೋಡೋದಕ್ಕೆ ತಗೊಂಡಿದ್ದೀನಪ್ಪ, 90 ರೂಪಾಯಿ ಕೊಟ್ಟು ಡಜನ್ ಕೊಂಡ್ಕೋತೀನಲ್ಲ, ಚೆನ್ನಾಗಿಲ್ದೇ ಇದ್ರೆ ತಗೊಂಡು ಹೋಗಿ ಏನ್ ಮಾಡ್ಬೇಕು ಹೇಳು? ಚೆನ್ನಾಗಿಲ್ಲದ ಹಣ್ಣು ಅಂತ ನಮ್ಮ ಹತ್ರ ಏನಿರಲ್ಲಮ್ಮ ಎಂದು ಹಣ್ಣಿನವನು ಅನ್ನುತ್ತಾ ಇದ್ದರೆ ಶ್ಯಾಮಲ ಹಾಗೆ ಮುಂದಕ್ಕೆ ಹೊರಟೋಗ್ತಾ ಇರ್ತಾಳೆ. ಹಣ್ಣಿನವನು ಕೋಪದಿಂದ ಬೈಕೋತಾ ಇರ್ತಾನೆ. ಅವನ್ ಬೈಗಳು ಗಾಳಿನಲ್ಲಿ ಕಳ್ತಾ ಹೋಯ್ತು, ನನಗೆ ಒಂದು ಹಣ್ಣು ಬಂತು ಎಂದು ಸಂಭ್ರಮ ಪಡುತ್ತಾ ಮುಂದಕ್ಕೆ ಹೋಗುತ್ತಾಳೆ. ಶ್ಯಾಮಲಳ ಜಿಪುಣತನದಿಂದ ಗಂಡ ಆನಂದ, ಮಗ ವಿನೋದ್, ಸೊಸೆ ಆಮನಿ ಎಷ್ಟೋ ಘೋರವಾದ ತೊಂದರೆ ಅನುಭವಿಸ್ತಾ ಇದ್ರು. ಅಡಿಗೆ ಸರಿಯಾಗಿ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಹೊಟ್ಟೆ ತುಂಬಾ ಊಟ ಹಾಕ್ತಾ ಇರ್ಲಿಲ್ಲ, ಹೊಸ ಬಟ್ಟೆ ಹಾಕೊಳ್ಳೋಕೆ ಬಿಡ್ತಾ ಇರ್ಲಿಲ್ಲ. ಅದರಿಂದ ತಂದೆ ಮಗ ಮೇಲೆ ಇನ್ನೊಂದು ರೂಮನ್ನು ಬಾಡಿಗೆಗೆ ತೆಗೆದುಕೊಂಡು ಇಷ್ಟವಾದ ಆಹಾರ ತಗೊಂಡು ಹೊಟ್ಟೆ ತುಂಬಾ ತಿಂತಾ ಇರ್ತಾರೆ, ಇಷ್ಟವಾದ ಬಟ್ಟೆ ಹಾಕೋತಾ ಇರ್ತಾರೆ. ಒಂದು ದಿನ ಇಬ್ಬರು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ. ಡ್ಯಾಡಿ, ಆಮನಿಯನ್ನು ಕೂಡ ಇಲ್ಲಿಗೆ ಕರ್ಕೊಂಡ್ಬರೋಣ? ಕರ್ಕೊಂಡ್ ಬರ್ಬೇಕು ಅಂತ ನನಗೂ ಇದೆ ಮಗನೇ, ಆದ್ರೆ ಸೊಸೆ ತನ್ನ ಅತ್ತೆ ಶ್ಯಾಮಲಂಗೆ ಭಯಪಟ್ಟು ಈ ನಿಜ ಹೊರಗಿಟ್ರೆ ಶ್ಯಾಮಲ ನಮ್ಮಿಬ್ಬರ ಮೇಲೆ ದೊಡ್ಡ ಅಣುಬಾಂಬ್ ಹೊಡಿಸ್ತಾಳೆ. ಅದಕ್ಕೆ ನಾನು ಸೊಸೆನ ಅಲ್ಲಿಗೆ ಕರ್ಕೊಂಬ ಅಂತ ಹೇಳ್ತಾ ಇಲ್ಲ.
ನೀವು ಹೇಳೋದು ನಿಜನೇ ಅಪ್ಪ. ಮೊದಲೇ ಅಮ್ಮ ಅಂದ್ರೆ ಆಮನಿಗೆ ಸಾಯೋಷ್ಟು ಭಯ. ಗಟ್ಟಿಯಾಗಿ ಆಮನಿ ಅಂತ ಕರೆದ್ರೆ ಸಾಕು, ಜಲಪಾತದ ಹಾಗೆ ನೀರು ಸುರಿಸ್ತಾ ಅಮ್ಮನ ಹತ್ರ ಹೋಗ್ತಾಳೆ, ಎಲ್ಲ ಹೇಳ್ತಾಳೆ. ಆಗ ನಮ್ಗೆ ಈ ರೂಮ್ ಕೂಡ ಇರೋದಿಲ್ಲ. ಅದಕ್ಕೆ ಅಲ್ವಾ ಮಗನೇ ಸೊಸೆನ ಈ ರೂಮ್ಗೆ ಇದುವರೆಗೂ ಕರ್ಕೊಂಡ್ ಬಂದಿಲ್ಲ. ಆದ್ರೆ ಸೊಸೆನ ನೆನೆಸ್ಕೊಂಡ್ರೆ ತುಂಬಾ ದುಃಖವೆನಿಸುತ್ತೆ. ನಿಮ್ ಅಮ್ಮ ಸ್ವಲ್ಪ ಅನ್ನ ಹಾಕಿ ಮನೆಯೆಲ್ಲ ಚಾಕ್ರಿ ಮಾಡಿಸ್ಕೊತಾಳೆ. ಪಾಪ ಸೊಸೆ ಹೇಗೆ ತಡ್ಕೋತಾ ಇದ್ದಾಳೋ ಏನೋ. ಅದಕ್ಕೆ ಅಪ್ಪ ಈ ದಿನ ಅಮ್ಮ ಮಲ್ಕೊಂಡ ಮೇಲೆ ಅಮ್ಮನಿಗೆ ಫುಡ್ ತಗೊಂಡು ಹೋಗ್ತೀನಿ. ಆ ಕೆಲಸ ಮಾಡು ಮಗನೇ, ಈ ದಿನವೇ ಅಲ್ಲದೆ ದಿನ ತೆಗೆದುಕೊಂಡು ಹೋಗಿ ತಿನ್ಸು ಎಂದು ಮಾತನಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾರೆ. ಶ್ಯಾಮಲಾ ಪೂಜಾ ಸಾಮಾನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ. ಹೊರಗೆ ಸೊಸೆ ಆಮನಿ ದೀನವಾಗಿ ನೋಡ್ತಾ ಇರ್ತಾಳೆ. ಏನೇ ಸೊಸೆ, ನಿನ್ನ ತವ್ರ ಮನೆ ದುಡ್ಡೆಲ್ಲ ನಾನೇ ತಿಂತಾ ಇರೋ ಹಾಗೆ ನೋಡ್ತಾ ಇದೀಯಾ? ಅತ್ತೆ, ಈಗ ಟೈಮ್ ಮಧ್ಯಾಹ್ನ 2 ಗಂಟೆ ಆಗಿದೆ. ಈಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾವಾಗ ಆಗತ್ತೆ? ನಾನು ಯಾವಾಗ ತಿನ್ಬೇಕು? ಎಷ್ಟು ಕಾಲ ಬದುಕಬೇಕು? ಇನ್ನು ನನ್ನಿಂದ ಆಗಲ್ಲ ಅತ್ತೆ, ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಎಂದು ಹೇಳುತ್ತಲೇ ಶ್ಯಾಮಲಾ ಒಳಗೊಳಗೆ ಸಂತೋಷ ಪಡುತ್ತಾಳೆ. ಒಳಗೊಳಗೆ ತಾನು ಮಯ್ಯ, ಸೊಸೆ ತನ್ನ ತವ್ರ ಮನೆಗೆ ಹೋದ್ರೆ ನನ್ಗೆ ಅರ್ಧ ಕೆಜಿ ಅಕ್ಕಿ, ಅರಿಶಿನ, ಖಾರ, ಉಪ್ಪು ಹೀಗೆ ಮಿಕ್ಕ ಸಾಮಗ್ರಿ ಎಲ್ಲ ಉಳಿದು ಹೋಗುತ್ತೆ, ಹೋಗು ಅಂತ ಹೇಳ್ತೀನಿ. ಸೊಸೆ ಹೊರಟು ಹೋಗ್ತಾಳೆ. ಆ ಕೊಂಕಿನಿಂದ 1 ಹೊತ್ತಿನ ಊಟ ಮಿಕ್ಕತ್ತೆ. ಈ ಪೂಜಾ ಸಾಮಾನ್ ತಗೊಂಡೆಲ್ಲ ಹೋಗಿ ಶಾಪೋನಿಗೆ ಕೊಡ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ, ಒಳ್ಳೇದು ಸೊಸೆ, ಜಾಗ್ರತೆಯಾಗಿ ಹೋಗು. ಕಾರ್ತಿಕ ಮಾಸ ಪೂರ್ತಿ ಆದ್ಮೇಲೆ ಇಲ್ಲಿಗೆ ಬಾ, ಸರಿನಾ? ಹೋಗಿ ಬಟ್ಟೆ ಜೋಡಿಸ್ಕೋ ಎಂದು ಹೇಳುತ್ತಲೇ ಆಮನಿ ತನ್ನಲ್ಲಿ ತಾನು, ಅಮ್ಮೋ, ನಮ್ಮ ಅತ್ತೆನ ಬೆದರಿಸ್ಬೇಕು ಅಂತ ನಾನು ನನ್ನ ತವರು ಮನೆ ಪ್ರಸ್ತಾವ ತಂದ್ರೆ ನನ್ನನ್ನ ನಿಜವಾಗಿ ಹೋಗು ಅಂತ ಹೇಳ್ತಾ ಇದ್ದಾಳೆ. ಮೇಲಾಗಿ ತಿಂಗಳು ಹೊತ್ತು ಅಲ್ಲೇ ಇದ್ದು ಕಾರ್ತಿಕ ಮಾಸ ಪೂರ್ತಿ ಆದ್ಮೇಲೆ ಬಾ ಅಂತ ಇದ್ದಾಳೆ. ಇದೇನೋ ನಿಜವಾಗಿ ಆಲೋಚಿಸಬೇಕಾದ ವಿಷಯನೇ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ, ತಮಾಷೆ ಮಾಡಿದೆ ಅತ್ತೆ, ಎಲ್ಲಿ ಪೂಜಾ ಸಾಮಾನು ಇಲ್ಲಿ ಕೊಡಿ, ಮನೆಯೊಳಗೆ ಬಾ ಸೊಸೆ ಎಂದು ಶ್ಯಾಮಲಾ ಆಮನಿಯನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ. ಆಮನಿ ಪೂಜಾ ಸಾಮಾನನ್ನು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ಕೆಲವು ಹೂವು, ಕೆಲವು ಅಗರಬತ್ತಿ, ಕೆಲವು ಆರತಿ ಕರ್ಪೂರ, 5 ರೂಪಾಯಿ ಅರ್ಶನ ಕುಂಕುಮದ ಪ್ಯಾಕೆಟು, ಚಿಕ್ಕ ತೆಂಗಿನಕಾಯಿ, 100 ಗ್ರಾಮ್ ಎಣ್ಣೆ ಇರುವ ಡಬ್ಬ, 1 ಬಾಳೆಹಣ್ಣು ಎಲ್ಲ ಕಾಣಿಸುತ್ತೆ. ಅದನ್ನು ನೋಡುತ್ತಲೇ ಆಮನಿ ಏನು ಮಾತನಾಡದೆ ಹೋಗ್ತಾಳೆ. ಪಾಪ ಸೊಸೆ ಆಮನಿ ಪರಿಸ್ಥಿತಿ ದಯನೀಯವಾಗಿ ಬದಲಾಗುತ್ತೆ. ಏನತ್ತೆ ಇದು? ಕಾರ್ತಿಕ ಮಾಸದ ಪೂಜಾ ಸಾಮಾನು ಸೊಸೆ, 1 ತಿಂಗಳಿಗೆ ಬೇಕಾದಷ್ಟು ತಂದಿದ್ದೀನಿ. ಅತ್ತೆ, ಇಷ್ಟು ಕಡಿಮೆ ಪೂಜಾ ಸಾಮಾನು ತಂದಿದ್ದೀರಾ? ಇಷ್ಟರಲ್ಲಿ 1 ತಿಂಗಳ ಪೂಜೆ ಹೇಗೆ ಮಾಡ್ತೀರಾ ಅತ್ತೆ? ನಾನು ತೋರಿಸ್ತೀನಿ ಸೊಸೆ, ನೀನು ಅಷ್ಟೆಲ್ಲ ದುಃಖ ಪಡಬೇಡ ಎಂದು ಹೊರಟು ಹೋಗುತ್ತಾಳೆ. 2 ದಿನದ ನಂತರ ಕಾರ್ತಿಕ ಮಾಸ ಶುರುವಾಗುತ್ತದೆ. ಆಮನಿ ಪೂಜಾ ರೂಮಿನಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಶ್ಯಾಮಲಾ ಬರುತ್ತಾಳೆ. 1 ಟೀ ಸ್ಪೂನ್ ಇಂದ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಾಳೆ. 1 ಬತ್ತಿಯನ್ನು 2 ಚೂರು ಮಾಡುತ್ತಾಳೆ. ಅಗರಬತ್ತಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಳೆ. ಬೆಂಕಿ ಪೊಟ್ಟಣ ತೆಗೆದು ಚಿಕ್ಕ ಅಗರಬತ್ತಿ ಚೂರನ್ನು ಹತ್ತಿಸಿ ದೀಪವನ್ನು ಬೆಳಗುತ್ತಾಳೆ. ಅಗರಬತ್ತಿಯನ್ನು ದೇವರಿಗೆ ಧೂಪವಾಗಿ ತೋರಿಸಿ ಮತ್ತೆ ಹಾರಿಸುತ್ತಾಳೆ. ಇದನ್ನು ನಾಳೆ ಮತ್ತೆ ಬೆಳಗಿಸಬಹುದು ಎಂದು ಹೇಳುತ್ತಾಳೆ. ದೀಪದಲ್ಲಿ ನೀರು ಸುರಿಯುತ್ತಾಳೆ. ಆಮನಿ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ಸೊಸೆ, ಹೀಗೆ ಸ್ಪೂನ್ ಆಯಿಲ್ ಹಾಕಿ ನೀರ್ ಹಾಕಿ ಬೆಳಗಿಸಿದ್ರೆ ದೀಪ ಹೆಚ್ಚು ಕಾಲ ಬೆಳಗುತ್ತಂತೆ. ಮೊನ್ನೆನೆ ಯೂಟ್ಯೂಬ್ ಅಲ್ಲಿ ನೋಡಿದ್ಯಲ್ಲ ಸೊಸೆ, ದಿನವೂ ಹೀಗೇನೆ ಮಾಡು. ನಾನು ತೆಗೆದುಕೊಂಡು ಬಂದ ಪೂಜಾ ಸಾಮಾನು 1 ತಿಂಗಳವರೆಗೆ ಬರುತ್ತೆ. ಉಳಿತಾಯಕ್ಕೆ ಮನಸ್ಸಿದ್ದರೆ ಮಾರ್ಗವೇ ಇರುತ್ತೆ ಸೊಸೆ. ಮನೆ ಹತ್ರ ಪೂಜೆ ಹೀಗೆ ಮಾಡಿದ್ರಿ ಅತ್ತೆ, ಮತ್ತೆ ಶಿವನ ಗುಡಿಯಲ್ಲಿ ಏನಕ್ಕೆ ಸೊಸೆ? ನಮ್ ಗುಡಿಯಲ್ಲಿದ್ರು ಎಲ್ಲಿದ್ರು ಆ ಪರಮಶಿವ ಇದ್ದ ಹಾಗೆ ಅಲ್ವಾ? ಅವನಿಲ್ಲದ ಜಾಗವೇ ಇಲ್ಲ. ಅದಕ್ಕೆ ಅಂತ ಗುಡಿಯಲ್ಲಿ ದೀಪ ಇಡೋದು ಬಿಟ್ಬಿಡು ಸೊಸೆ, ಮನೆಯಲ್ಲಿ ಇಡ್ತಾ ಇದೆಯಲ್ಲ. ಅತ್ತೆ, ಕನಿಷ್ಠ ಬಾಳೆಹಣ್ಣಾದ್ರೂ ಪೂರ್ತಿಯಾಗಿಡಿ. ಭಲೆ ಸೊಸೆ, ನನ್ನ ಉಳಿತಾಯ ನಿಂಗೆ ಅರ್ಥವಾಗ್ತಿಲ್ಲ ಎಂದು ಬಾಳೆಹಣ್ಣನ್ನು 2 ಚಿಕ್ಕ ಚೂರಾಗಿ ಇಟ್ಟು ದೇವರಿಗೆ ಇಡುತ್ತಾಳೆ. ಅದನ್ನು ನೋಡಿ ಆಮನಿಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಹಾಗೆ ಕಾರ್ತಿಕ ಮಾಸ ಸೊಸೆ ಜಿಪುಣಿ ಅತ್ತೆಯಿಂದ ಕಷ್ಟಪಡುತ್ತಾ ಪೂರ್ತಿ ಮಾಡುತ್ತಾಳೆ. ಆದಿಪಟ್ನ ಎನ್ನುವ ಗ್ರಾಮದಲ್ಲಿ ಕೋಮಲ, ಗಾಯತ್ರಿ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು. ಅವರಿಗೆ ಅವರ ಮನೆಯ ವಿಷಯಕ್ಕಿಂತ ಬೇರೆಯವರ ಮನೆಯ ವಿಷಯ ಅಂದ್ರೆ ತುಂಬಾ ಇಷ್ಟ. ಹೀಗೆ ಈ ಅತ್ತೆ ಸೊಸೆಯಿಂದ ಎಷ್ಟೋ ಫ್ಯಾಮಿಲಿಯಲ್ಲಿ ಜಗಳಗಳು ನಡೀತಾ ಇತ್ತು. ಹೀಗೆ ಆ ಕಾಲನಿಯಲ್ಲಿರುವ ಜನರೆಲ್ಲೂ ಒಟ್ಟುಗೂಡಿ ಅತ್ತೆ ಸೊಸೆಯನ್ನು ಆ ಕಾಲನಿಯಿಂದ ಬೆರೆಸ್ಬಿಟ್ರು. ಹೀಗೆ ಆ ಕಾಲನಿಯವರು ಓಡಿಸಿದ ಕಾರಣ ಆ ಕಾಲನಿಯನ್ನು ಬಿಟ್ಟು ಇನ್ನೊಂದು ಕಾಲನಿಗೆ ಬಾಡಿಗೆಗೆ ಬಂದ್ರು. ಅಮ್ಮ ಗಾಯತ್ರಿ, ಇಲ್ಲಿ ನೋಡಿ, ನಾವು ಈ ಟೌನಲ್ಲಿ 43ನೇ ಕಾಲನಿಗೆ ಮನೆ ಬದಲಾಯಿಸಿ ಬಂದಿದೀವಿ. ಈ ಟೌನಲ್ಲಿ ಇರುವ ಕೊನೆಯ ಕಾಲನಿ ಇದೆ.
ನೀವು ಮಾತ್ರ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಅದು ಮಾತ್ರ ಅಲ್ಲದೆ ಅಕ್ಕಪಕ್ಕ ಜನರ ಜೊತೆ ಯಾರ ಜೊತೆನೂ ಮಾತಾಡಬಾರ್ದು. ಹೀಗೆ ಗಿರಿ ಅವರಿಗೆ ವಾರ್ನಿಂಗ್ ಮಾಡಿದಾಗ ತಾಯಿಯಾದ ಕೋಮಲ, ಅದ್ಯಾಕೋ ಹಾಗೆ ಹೇಳ್ತಿದ್ಯಾ, ನಾವೇನೋ ಮಾಡ್ದೋ? ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀಯಮ್ಮ? ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದ ಗಂಡ ಹೆಂಡ್ತಿ ನಿಮ್ಮಿಂದ ಇವಾಗ ಡೈವರ್ಸ್ ತನಕ ಹೋಗಿ ಡೈವರ್ಸ್ ತಗೊಂಡಿದ್ದಾರೆ. ಇದೇ ಅಮ್ಮ ನೀವು ಮಾಡಿದಂತಹ ಕೆಲ್ಸ. ಹಾಗೆ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ನಗ್ತಾ ಇದ್ರು. ಇದನ್ನು ನೋಡಿದ ಗಿರಿಗೆ ಕೋಪ ಬಂತು. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಾನೇನು ನಿಮ್ನ ಹೊಗಳ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ? ಹಾಗೆ ಹೇಳಿದಾಗ ಗಾಯತ್ರಿ, ಅಯ್ಯೋ ಅದಲ್ಲ ಕಣ್ರಿ, ನಾನ್ ಏನ್ ಹೇಳಕ್ಕೆ ಬರ್ತಿದ್ದೀನಿ ಅಂದ್ರೆ, ಇನ್ ಮುಂದೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ ರೀ, ದಯವಿಟ್ಟು ನಮ್ನ ನಂಬಿರಿ. ಹಾಗೆ ಹೇಳಿದ್ಲು ಗಾಯತ್ರಿ. ಇಲ್ಲಿ ನೋಡಿ, ನನಗೆ ನಿಮ್ ಮೇಲೆ ನಂಬಿಕೆ ಅನ್ನೋದೇ ಇಲ್ವೇ ಇಲ್ಲ. ಅದಕ್ಕೇನೆ ನಾನು ಆಫೀಸಿಗೆ ಹೋದ್ರೂ ಸರಿ, ಹೊರಗಡೆ ಹೋದ್ರೂ ಸರಿ, ನಿಮ್ನ ಮನೆಯೊಳಗೆ ಇಟ್ಟು ಬೀಗ ಹಾಕಿನೇ ಹೋಗೋದು. ಹಾಗೆ ಹೇಳಿ ಗಿರಿ ಅವನು ಆಫೀಸಿಗೆ ಹೋಗುವಾಗ ಮನೆನ ಬೀಗ ಹಾಕಿ ಕೀ ತಗೊಂಡೋದ. ಆಗ ಕೋಮಲ ತನ್ನ ಸೊಸೆಯೊಡನೆ, ಇದೇನೇ ಗಾಯತ್ರಿ, ಇವನ್ ಹೀಗೆ ಮಾಡಿ ಹೋಗ್ಬಿಟ್ಟ. ನನಗೆ ಪಕ್ಕದವರ ಮನೆಯ ಕಷ್ಟ ನೋಡದಿದ್ರೆ ನನಗೆ ನಿದ್ರೆ ಬರೋದಿಲ್ಲ ಕಣೆ. ನನಗೆ ಮಾತ್ರ ಗೊರಟೆ ಬಿಟ್ಟು ನಿದ್ರೆ ಬರುತ್ತಾ ಅತ್ತೆ? ಇವಾಗ ನಾವು ಹೊರಗೆ ಹೇಗೆ ಹೋಗೋದು? ಹೀಗೆ ಗಾಯತ್ರಿ ಆಲೋಚನೆ ಮಾಡ್ತಿದ್ಲು. ಹೀಗೆ ಗಾಯತ್ರಿ ಸುತ್ತಮುತ್ತ ನೋಡಿದಾಗ ಅವಳಿಗೆ ಮನೆ ಹತ್ರ ಒಂದು ಏಣಿ ಕಂಡಿತು. ಅತ್ತೆ, ಇವಾಗ ನಾವು ಕಣ್ತುಂಬ ನಿದ್ರೆ ಮಾಡ್ಬೋದು. ಹಾಗೆ ಹೇಳಿ ಮೂಲೆಯಲ್ಲಿರುವ ಏಣಿಯನ್ನು ತೆಗೆದು ಮಾಡಿಯಿಂದ ಏಣಿನ ಕೆಳಗಿಟ್ಟು ಅವರಿಬ್ಬರು ಕೆಳಗೆ ಬಂದು ಒಂದು ಕಡೆ ನಿಂತು ಮಾತಾಡ್ತಾ ಇದ್ರು. ಅಮ್ಮ ಸೊಸೆ, ಈ ಕಾಲೋನಿಯಲ್ಲಿ ಎಲ್ರೂ ತುಂಬಾ ಸಂತೋಷವಾಗಿ ಸಂಸಾರ ಮಾಡ್ತಿದ್ದಾರೆ. ಹೌದತ್ತೆ, ನೀವು ಹೇಳಿದ ಹಾಗೆ ಈ ಊರಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ಇವಾಗ ಈ ಊರಿಗೆ ನಾವು ಬಂದ್ಬಿಟ್ಟಲ್ಲ, ಇನ್ನೆಂಗೆ ಎಲ್ರೂ ಸಂತೋಷವಾಗಿರ್ತಾರೆ? ಹೀಗೆ ಸುತ್ತಮುತ್ತ ನೋಡ್ತಾ ಇದ್ದಾಗ ಅವರ ದೂರದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಬಂದ್ಲು. ಈ ಕಾಲೋನಿಗೆ ಹೊಸದಾಗಿ ಬಂದಿದ್ದು ನೀವೇನಾರಿ? ಹೀಗೆ ಮಂಜುಳಾ ಕೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು, ಅತ್ತೆ ಇವಾಗ ನೀವು ಹ್ಯಾಪಿಯಾ? ಒಂದ್ ವಿಕೆಟ್ ಸಿಕ್ಕಿದೆ, ಇದು ಧೂಳಾರಿಸಿ. ಹಾಗೆ ಹೇಳಿದ್ಲು ಸೊಸೆಯಾದ ಗಾಯತ್ರಿ. ಹೌದಮ್ಮ, ನಾವೇ ಹೊಸದಾಗಿ ಬಂದಿದ್ದು. ನನ್ನ ಹೆಸರು ಕೋಮಲ, ಇವಳೇ ನನ್ ಸೊಸೆ ಗಾಯತ್ರಿ. ಹೀಗೆ ಕೋಮಲ ಬೇಕು ಬೇಕು ಅಂತ ತನ್ನ ಮನೆಯ ವಿಷಯವನ್ನು ಹೇಳಿದ್ಲು. ಸರಿಯಮ್ಮ, ಮಾತಾಡ್ತಾ ಇದ್ರೆ ನಾವು ಬೆಳಗಿನವರೆಗೆ ಮಾತಾಡ್ತಾ ಇರ್ತೀವಿ. ನಿಮಗೂ ಏನೋ ಕೆಲ್ಸ ಇದೆ ಅನ್ಸುತ್ತೆ, ಹೋಗಿ ಬನ್ನಿ. ಹೀಗೆ ಕೋಮಲ ಹೇಳಿದಾಗ, ಹೌದು, ನನಗೂ ಒಂದು ಮುಖ್ಯವಾದ ಕೆಲ್ಸ ಇದೆ, ನನ್ನ ಅತ್ತೆ ಮಾವನಿಗೆ ಊಟ ಕೊಡ್ಬೇಕು. ಹಾಗೆ ಅಂತ ಹೇಳಿದಾಗ, ಏನು, ನಿಮ್ಮ ಅತ್ತೆಗೆ ಊಟ ಕೊಡ್ಬೇಕಾ? ಯಾಕೆ, ನಿಮ್ಮ ಅತ್ತೆ ಮಾವನಿಗೆ ಹುಷಾರಿಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ನಮ್ಮ ಅತ್ತೆ ಮಾವನಿಗೆ ಬೆಳಿಗ್ಗೆ ಟಿಫನ್ ಇಂದ ಹಿಡಿದು ರಾತ್ರಿ ಊಟ ತನಕ ನಾನೇ ಹಾಕಿ ಕೊಡ್ಬೇಕು. ಹೀಗೆ ಮಂಜುಳಾ ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡ್ಲು. ಆಗ ಗಾಯತ್ರಿ ನಿಧಾನವಾಗಿ ತನ್ನ ಅತ್ತೆ ಹತ್ರ, ಇವಳೇನತ್ತೆ ಬೆಸ್ಟ್ ಸೊಸೆ ಅಂತ ಅವಾರ್ಡ್ ಏನಾದ್ರೂ ತಗೊಳ್ತಾ ಇದ್ದಾಳಾ? ಅತ್ತೆ ಮಾವನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳಂತೆ. ನಾವು ಬಂದಾಯ್ತಲ್ವಮ್ಮ ಗಾಯತ್ರಿ, ಅವಳ ಅತ್ತೆ ಮಾವನ ಹೇಗೆ ನೋಡ್ಕೋತಾಳೆ ಅಂತ ನಾವು ನೋಡೋಣ. ಹಾಗೆ ಅಂತ ಕೋಮಲ ಮಂಜುಳನ್ ಜೊತೆ, ನಿನ್ನ ನೋಡಿದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ ಮಂಜುಳಾ. ಯಾಕೆ ರೀ? ಹಾಗೆ ಹೇಳಿದಾಗ ಮಂಜುಳನಿಗೆ ಅರ್ಥವಾಗಲಿಲ್ಲ. ಯಾಕೆ ರೀ ಹಾಗೆ ಹೇಳ್ತಿದ್ದೀರಾ, ಏನಾಯ್ತು? ಯಾಕೆ ಅಂತನಾ, ನಿಮ್ಮತ್ತೆ ಸರಿಯಾಗಿ ಅವ್ರ ಅಂಡರಲ್ಲೇ ನಿನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೇನು ಕೈಕಾಲ್ ಬರೋದಿಲ್ವಾ? ನೀನು ಊಟ ಹಾಕಿ ಕೊಟ್ರೆ ಮಾತ್ರ ಊಟ ಮಾಡೋದಾ? ನೀನೀಗೆ ಅವರಿಗೆ ಬಗ್ಗಿ ಬಗ್ಗಿ ಇದ್ರೆ ಅವ್ರು ಬೇಕು ಬೇಕು ಅಂತ ಗುದ್ದುತ್ತಾನೆ ಇರ್ತಾರೆ. ಹೀಗೆ ಕೋಮಲ ಮಂಜುಳನಿಗೆ ಇಲ್ಲದ ಸಲ್ಲದ ಮಾತನ್ನೆಲ್ಲ ಹೇಳಿಕೊಟ್ಲು. ಹೀಗೆ ಅತ್ತೆ ಸೊಸೆ ಹಾಕಿದ ಬಲೆಗೆ ಮಂಜುಳಾ ಬಿದ್ದೇ ಬಿಟ್ಲು. ಆ ನಂತರ ಮನೆಗೆ ಹೋದಾಗ ಮಂಜುಳನ ಅತ್ತೆ ಮಂಜುಳನ ನೋಡಿ, ಅಮ್ಮ ಮಂಜುಳಾ ಬಂದ್ಬಿಟ್ಟ, ತುಂಬಾ ಹಸಿವಾಗ್ತಿದೆ, ಊಟ ಕೊಡಮ್ಮ. ಹಾಗೆ ಹೇಳಿದಾಗ ಮಂಜುಳನಿಗೆ ಕೋಪ ಬಂತು. ಯಾಕೆ, ನಿಮ್ ಕೈಕಾಲ್ ಏನಾದ್ರೂ ಮುರಿದೋಗಿದ್ಯಾ? ಮಾಡಿಟ್ಟ ಅಡಿಗೆನ ಹಾಕೊಂಡ್ ತಿನ್ನಕ್ಕೆ ಕೂಡ ನಿಮ್ಗೆ ಆಗಲ್ವಾ? ಹೀಗೆ ತನ್ನ ಅತ್ತೆಯನ್ನು ನೋಡಿ ಕೋಪದಿಂದ ಜಗಳವಾಡಿದ್ಲು. ಹೀಗೆ ಅತ್ತೆಗೂ ಸೊಸೆಗೂ ಕೋಪ ಬಂದು ಒಬ್ಬರಿಗೊಬ್ಬರು ಜೋರಾಗಿ ಜಗಳವಾಡ್ತಿದ್ರು. ಆ ಶಬ್ದವನ್ನು ಕೇಳಿ ಕಾಲೋನಿಯವರು ದೂರದಿಂದ ನಿಂತು ನೋಡ್ತಾ ಇದ್ರು. ಆದ್ರೆ ಅತ್ತೆ ಸೊಸೆ ಮಾತ್ರ ಸಂತೋಷದಿಂದ ಮನೆ ಹತ್ರ ನಿಂತ್ಕೊಂಡು ಸಂತೋಷ ಪಡ್ತಿದ್ರು. ಅಮ್ಮ ಸೊಸೆ ಅವರ ಜಗಳ ಕೇಳ್ತಾ ಇದ್ರೆ ಕಿವಿಯಲ್ಲಿ ಸುಪ್ರಭಾತ ಆಡುವ ರೀತಿ ಇದೆ. ಈ ದಿನ ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಹೀಗೆ ಗಿರಿ ಬರುವಷ್ಟರಲ್ಲಿ ಮನೆಗೆ ಹೋಗಿ ಕೂತಿದ್ರು. ಹೀಗೆ ಪ್ರತಿದಿನ ಗಿರಿ ಆಫೀಸಿಗೆ ಹೋದ ತಕ್ಷಣ ಏಣಿಯ ಮೂಲಕ ಅತ್ತೆ ಸೊಸೆ ಇಬ್ರು ರೋಡಿಗೆ ಬರ್ತಿದ್ರು. ಹೀಗೆ ಮನೆಯಿಂದ ಕೆಳಗೆ ಬಂದು ಕಾಲೋನಿಯಲ್ಲಿರುವ ಜನರ ಬಳಿ ಜಗಳವನ್ನು ತಂದಾಕ್ತಿದ್ರು. ಒಂದು ದಿನ ಗೀತಾ ಎನ್ನುವ ಹುಡುಗಿಯನ್ನು ನೋಡಲು
ಸುಂದರ ಎನ್ನುವ ಮನೆಯವರ ತಂದೆ ತಾಯಿ ಜೊತೆಗೆ ಬಂದಿದ್ದ. ಅವರಿಗೆ ಗೀತನ ಮನೆ ಯಾವುದು ಅಂತ ಗೊತ್ತಿಲ್ಲದೆ ಅತ್ತೆ ಸೊಸೆಯ ಬಳಿ ಬಂದ್ರು. ಏನ್ರಿ, ಇಲ್ಲಿ ಗೀತಾ ಎನ್ನುವ ಹುಡುಗಿಯ ಮನೆ ಎಲ್ಲಿದೆ? ಹಾಗೆ ಹೇಳಿದಾಗ ಅತ್ತೆ ಸೊಸೆ ಇಬ್ರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡು, ಯಾಕೆ ರೀ, ಏನಾಯ್ತು? ಏನ್ ವಿಷಯದ ಮೇಲೆ ಗೀತನ್ ಮನೆಗೆ ಹೋಗ್ತಿದ್ದೀರಾ ಹಾಗೆ ಅಂತ ಕೇಳಿದ್ಲು ಸೊಸೆಯಾದ ಗಾಯತ್ರಿ. ಏನು ಇಲ್ಲ ರೀ, ಗೀತನ ಹುಡುಗಿ ನೋಡಕ್ಕೆ ನಾವು ಬಂದಿದೀವಿ. ಗಾಯತ್ರಿ, ಇದೇನೋ ನಮಗೆ ಸಂತೋಷ ತರುವಂತಹ ವಿಷಯ ಅನ್ಸುತ್ತೆ. ಅತ್ತೆ, ಗಂಡ ಹೆಂಡತಿಯ ನಡುವೆ, ಅತ್ತೆ ಸೊಸೆಯ ನಡುವೆ ಜಗಳವನ್ನು ತಂದಾಕಿದೀರಾ. ಇವರ ನಡುವೆ ಏನ್ ಹೇಳಿ ಜಗಳ ತಂದಾಕ್ತೀರಾ? ಅಮ್ಮ ಗಾಯತ್ರಿ, ನಾವು ಯೋಚನೆ ಮಾಡಿದ್ರೆ ಏನೇನೋ ಮಾಡ್ತೀವಿ. ಹಾಗಿರುವಾಗ ಇವರ ಮಧ್ಯೆ ಜಗಳ ತಂದಾಕೋದು ದೊಡ್ಡ ವಿಷಯನಾ? ಇವಾಗ ನೋಡು ಹೇಗೆ ತಂದಾಕ್ತೀನಿ ಅಂತ. ಇನ್ಯಾಕೆ ತಡ ಮಾಡ್ತೀರಾ, ಆರಂಭಿಸಿ ಅತ್ತೆ. ಹೀಗೆ ಗಾಯತ್ರಿ ತನ್ನ ಅತ್ತೆಯನ್ನು ಎಂಕರೇಜ್ ಮಾಡಿದ್ಲು. ಅಯ್ಯೋ, ನಿಮಗೆ ಈ ವಿಷಯ ಗೊತ್ತಿಲ್ವಾ? ಮೊನ್ನೆಯಷ್ಟೇ ಗೀತಾ ಯಾವನೋ ಒಬ್ಬ ಹುಡುಗನ್ ಜೊತೆ ಹೋಗಿದ್ಲು. ಯಾರಿಗೆ ಗೊತ್ತಿಲ್ಲದೆ ಅವಳನ್ನ ಕರ್ಕೊಂಬಂದು ಅವ್ರ ತಂದೆ ತಾಯಿ ಮನೇಲಿಟ್ಕೊಂಡ್ರು. ಹೀಗೆ ಗಾಯತ್ರಿ ಹೇಳಿದಾಗ ಅವರು ಗೊಂದಲಕ್ಕೆ ಒಳಗಾದ್ರು. ಏನ್ರಿ ನೀವು ಹೇಳೋದು ಎಲ್ಲ ನಿಜಾನಾ? ಹೌದು ರೀ, ನಿಜಾನೇ. ಬೇಕಂದ್ರೆ ನನ್ ಸೊಸೆ ಜೊತೆ ಕೇಳಿ. ನಿಮ್ನ ನೋಡಿದ್ರೆ ಒಳ್ಳೆಯವರಂಗೆ ಕಾಣಿಸ್ತಾ ಇದೆ. ಅದಕ್ಕೇನೆ ನೀವು ಮೋಸ ಹೋಗ್ಬಾರ್ದು ಅಂತ ನಿಜ ಎಲ್ಲ ನಿಮ್ ಜೊತೆ ಹೇಳ್ಬಿಟ್ಟಿದ್ದು. ಹಾಗೆ ಹೇಳಿದಾಗ ಆ ಮಾತನ್ನು ಅವರು ನಂಬಿ, ನಿಮ್ಮ ಮಾತು ಕೇಳಿದ್ರೆ ನಿಜ ಅಂತಾನೆ ಅನ್ಸುತ್ತೆ. ಅದಕ್ಕೇನೇನಾ ಆ ಹುಡುಗಿಯ ತಂದೆ ಬೇಗ ಮದ್ವೆ ಮಾಡೋಣ ಅಂತ ಅವಸರ ಪಡಿಸ್ತಾ ಇದ್ರು. ಒಳ್ಳೇದಾಯ್ತು, ನೀವು ನಮಗೆ ದೇವತೆಯಾಗಿ ಬಂದು ಸಹಾಯ ಮಾಡಿದ್ರಿ. ಹೀಗೆ ಆ ಗಂಡಿನ ಕಡೆಯವರು ನೇರವಾಗಿ ಗೀತನ ಮನೆಗೆ ಹೋದ್ರು. ಏನ್ರಿ, ನಿಮಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ? ಯಾವನ್ ಜೊತೆನೋ ಹೋದ ಹುಡುಗಿನ ಕರ್ಕೊಂಬಂದು ನಮ್ಮ ಹುಡುಗನ ತಲೆಗೆ ಕಟ್ಬೇಕು ಅಂತಿದ್ದೀರಾ? ಅವರ ಮಾತನ್ನು ಕೇಳಿ ಗೀತಳ ತಂದೆಗೆ ಕೋಪ ಬಂತು. ಏನ್ರಿ, ಸರಿಯಾಗಿ ಮಾತಾಡಿ. ಹೀಗೆ ಅವರಿಬ್ಬರ ನಡುವೆ ಜೋರಾಗಿ ಜಗಳವಾಗ್ತಿತ್ತು. ಆ ಶಬ್ದವನ್ನು ಕೇಳಿ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಡ್ಯಾನ್ಸ್ ಆಡ್ತಿದ್ರು. ಆ ನಂತರ ಗಿರಿ ಮನೆಗೆ ಬರುವ ಸಮಯದಲ್ಲಿ ಏನು ಗೊತ್ತಿಲ್ಲದೆ ಮನೆಯಲ್ಲೇ ಇರ್ತಾ ಇದ್ರು. ಗಂಡಿನ ಕಡೆಯವರು ಗೀತಾ ವಿಷಯ ನಮಗೆ ಕೋಮಲ ಮತ್ತು ಗಾಯತ್ರಿನೇ ಹೇಳಿದ್ದು ಅಂತ ಹೇಳಿದ್ರು. ಹೀಗೆ ಆ ಕಾಲನಿಯವರು ಈ ಜಗಳವೆಲ್ಲ ಅತ್ತೆ ಸೊಸೆಯಿಂದನೇ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಎಲ್ಲರೂ ಗುಂಪುಗಟ್ಟಿ ಮನೆ ಹತ್ರ ಬಂದ್ರು. ನಿಮ್ಮಿಂದನೇ ನಮ್ಮ ಕಾಲನಿಯಲ್ಲಿ ಜಗಳ ಆಗ್ತಿದೆ. ಮರ್ಯಾದೆಯಿಂದ ಈ ಕಾಲನಿ ಬಿಟ್ಟು ಹೋಗದಿದ್ರೆ ಒದ್ದು ಹೊರೆ ಕಳಿಸ್ತೀವಿ. ಹೀಗೆ ಆ ಕಾಲನಿಯ ಜನರು ವಾರ್ನಿಂಗ್ ಮಾಡಿದ್ರಿಂದ ಗಿರಿ ಮತ್ತೆ ಮನೆಯನ್ನು ಬದಲಾಯಿಸಬೇಕಾಗಿತ್ತು.